ಸೊ ನೋಡಿ 360 ಡಿಗ್ರಿ ಫುಲ್ ಎಲ್ಲ ಸುತ್ತಮುತ್ತ ನೀರು, ಸಮುದ್ರ ಅರ್ಧಂಗೆ ಹರಿತೈತೆ ನೀರು. ಸೊ ಈ ಬ್ರಿಡ್ಜ್ ಮೇಲೆಲ್ಲ ಬಂದ್ಬಿಟ್ಟಿತ್ತಂತೆ ನೀರು. ಸೊ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಅಲ್ಲಿ ನೋಡಿ ಹೆಂಗೆ ಬಿಸಿಲು ಅದಕ್ಕೆ ಹೆಂಗೆ ಕಾಣ್ತೈತೆ. ದೊಡ್ಡ ದೊಡ್ಡ ಮರಗಳೇ ಯಾವ ಲೆವೆಲ್ಗೆ ಮುಳುಗೋಗ್ಬಿಟ್ಟೈತೆ. ಇಷ್ಟು ಸೆಂಟ್ರಲ್ ಮರ ಬೆಳೆದೈತೆ ನಾಗರಾಜ್, ಯಾವಾಗ್ಲೂ ಇರ್ತ ಮರ ಅದು? ಇರ್ತ ಮನೆ ಗಿಡಗಳು ಹಂಗೆ ಒಳಗಡೆ ಎಲ್ಲ ಇರುತ್ತೆ, ಅವಸ್ಕೊಂಡಿರುತ್ತೆ. ಈಗ ಕೊಚ್ಕೋಗಷ್ಟು ಕೊಚ್ಕೊಂಡೋಗದೆ. ಹೌದು. ತಿರ್ಗಿ ಹೊಸದಾಗಿ ಮಳ್ಳೆ, ಈಗ ಮಳ್ಳೆಲ್ಲ ಈಗ ಬಿಟ್ಟಿತ್ತಲ್ಲ. ಭದ್ರಾವತಿ ನೋಡಿರ್ತೀರ ನೀವು, ನೀರು ಹರ್ಕೊಂಬರೋದ್ನ. ಇಲ್ಲಿ ನೋಡಿ ಹೆಂಗಿದೆ, ತೋರಿಸ್ತಿದ್ದೀನಿ. ಸಕ್ಕದಾಗಿದೆ ಮಾತ್ರ ಇಲ್ಲಿ. ಸೊ ನೋಡಿ ಏನು ಫೋರ್ಸ್ ಇದೆ ಗೊತ್ತಾ, ಸಿಕ್ಕಾಪಟ್ಟೆ ಫೋರ್ಸ್ ಇದೆ. ಲೈವಾಗಿ ನೋಡ್ಬೇಕು ನೀವು, ಸಿಕ್ಕಾಪಟ್ಟೆ ಫೋರ್ಸು ಅಲ್ಲಿ ಈ ಥರ ನೀರೋದು. ಏನು ಒಳ್ಳೆ ದುಮ್ತಾ ಇದೆ ಅದಕ್ಕೆ. ಸೊ ನೋಡಿ ಮರ ಏನು ತುಂಡಾಗಿರೋ ಮರಗಳೆಲ್ಲ ನೋಡಿ ಹೆಂಗೆ ತೇಲಾಡ್ತೈತೆ. ನೋಡಿ ಇಲ್ಲಿ ಎಷ್ಟು ದೊಡ್ಡದು ಮರನೇ ತೇಲಾಡ್ತಿದೆ ನೋಡಿ ಇಲ್ಲಿ. ಸೊ ಅಲ್ಲ ರಿಪೀಟ್ ಹೊಡಿತಾ ಇದೆ, ಮುಂದಕ್ಕೂ ಬರ್ತಾ ಇಲ್ಲ ಮರಗಳದು. ಸೊ ಒಳಗಡೆಯಿಂದ ಇಲ್ಲಿ ನೋಡಿ ಏನು ಲೆವೆಲ್ಲು ನೋಡಿ, ಮೇಲ್ಗಡೆ ಫುಲ್ ಲೈಟ್ ಆಗ್ಬಿಟ್ಟಿದೆ ನೀರು. ಸೊ ಆ್ಯಕ್ಚುಲಿ ಒಂದು ಕಟ್ಟೆ ಕಟ್ಟಿದ್ದಾರೆ ಇದು. ಸೊ ಇಲ್ಲೇ ಕರೆಂಟ್ ತಯಾರು ಮಾಡೋದು ಅಂತಾರೆ. ಸೊ ಏನು ಗೊತ್ತಿಲ್ಲ ಹೆಚ್ಚಾಗಿ ನಮಗೆ. ಇದೆಲ್ಲ ಬಿಡ್ತಾ ಇರಲಿಲ್ಲ. ಸೊ ಇವಾಗ ಯಾರು ಇಲ್ಲ ಈಗ ಬಿಡ್ತಾರೆ, ಯಾಕೆಂದರೆ ಇಲ್ಲಿ ರೆಡಿ ಮಾಡ್ತಾ ಇದ್ರು ಏನೋ. ಸೊ ಅದಕ್ಕೋಸ್ಕರ ಯಾರು ಬಿಡ್ತಾ ಇರಲಿಲ್ಲ. ಸೊ ನೋಡಿ ಎಲ್ಲ ಕಡೆನೂ ಇವಾಗ ಮೀನು ಒಂಥರ ಸೀಸನ್. ಇವಾಗ ಎಲ್ಲ ಕಡೆನೂ ಮೀನು ಹಿಡಿತಾ ಇದ್ದಾರೆ ನೋಡಿರ್ತೀರಾ. ಏನು ಸುತ್ತೂರಲ್ಲಿ ಹಿಡಿತಾ ಇದ್ರು, ತಲಕಾಡಲ್ಲೂ ನರಸೀಪುರದಲ್ಲಿ ಹಿಡಿತಾ ಇದ್ರು. ತಲಕಾಡ್ಗೆ ಹೋಗೋಣ ಅಂತ ಬಂದಿದ್ದೀವಿ. ನೋಡಿ ಅಲ್ಲಿ ಕುದಿತೈತೆ, ಒಳ್ಳೆ ಹಾಲು ಸಾಗರ ಉಕ್ಕಲ್ಲ ಮುಗ್ತೈತೆ. ಅಲ್ಲಿ ಇದು ನೋಡಿ ಮರಗಳು, ಅದು ಎಷ್ಟು ದೊಡ್ಡ ಮರ ಗೊತ್ತಾಗೋದು. ಅಲ್ಲೇನೋ ಸಿಗಾಕೊಂಡಿದ್ದೆ ಒಟ್ಟಿನಲ್ಲಿ. ಅದೇನು ಹಿಂಗೆ ಹರ್ಕೋಯ್ತಿರ್ತಾನೆ ಇದು. ಹಿಂಗೆ ಹರ್ಕೋಯ್ತದೆ. ಅದು ಏನ್ ಮಾಡ್ತೀವಿ ಮನೆ, ಬೆಂಡ್ ಮರ ಅಲ್ವಾ, ಬಿತ್ತರೆ ತಿರ್ಗಿ ಅದು ಉಲ್ಟಾ ನೀರು ಹಿಂಗ್ ಬರ್ತದೆ. ರಿವರ್ಸ್ ಹೊಡಿತೈತೆ. ಕೊತ್ತ ಮಳೆಯಲ್ಲಿ ಹೋಯ್ತಾ ಇರೋದು ಅದು. ಮರ ಇವಾಗ ಆಯ್ತಿಲ್ಲ, ಅದಕ್ಕೆ ನೀರು ಕಡಿಮೆ ಆದ್ರೆ ಹೋಗೋದು. ನೀರು ಕಮ್ಮಿ ಆದ್ಮೇಲೆ ಹೋಗೋದು. ಸೊ ಇದು ಯಾವುದೇ ಔಟ್ ಸೈಡ್ ಅಲ್ಲ, ಇದು ನಮ್ಮ ನರಸೀಪುರ ಹತ್ರ ಇರೋದು. ಇದು ತಲಕಾಟು ನರಸೀಪುರಕ್ಕೆ ಹೋಗೋ ರೋಡ್ ಇದು. ಸೊ ನೋಡಿ ನೀರು ಬಂದು ಹೆಂಗೆ ಹರಿದೈತೆ. ಇದು ಲೆಕ್ಕದಲ್ಲಿ ಮುಡುಕ್ತಾರೆ, ಇಲ್ಲಿಗೆ ಜಂಟ್ ಐತದೆ ಅಲ್ವ ನಾಗರಾಜ್? ಅಲ್ಲಿ ಕಾಣ್ತಾ ಇದ್ದು ಮುಡುಕ್ತಾರೆ ಹಂಗಾದ್ರೆ. ಅದು ಮುಡ್ತಾರೆ ಈ ಕಡೆ ಬರ್ತದೆ ನೋಡಿ, ಅದು ಮೊಳ ಮುಡಿಕಟ್ಟೆ ಐತಲ್ಲ ಅದು. ನಮ್ಮ ಕುರ್ಜಿ ಇಡ್ತೀವಲ್ಲ ಅದು ಅಲ್ಲಿ ನೋಡಿ. ಅದು ಫಸ್ಟ್ ಸ್ಟಾರ್ಟಿಂಗ್ ಕಾಣುತ್ತಲ್ಲ ಅದು. ಓ ಅದೇ ನೀರು ಇಲ್ಲಿಗೆ ಹರಿತಾರದ ಹಂಗಾದ್ರೆ. ಹಿಂಗೆ ಹೋಗಿ ಅಂತಂದ್ರೆ ಟೂರಿಸ್ಟ್ ಪ್ಲೇಸ್. ಇದೇನು ಕರೆಂಟ್ ತಯಾರಾಗತ್ತೆ ಇದು? ಅದಕ್ಕೆ ಅಲ್ಲೆಲ್ಲ ಏನೇನೋ ಗೇಟ್ ಎಲ್ಲ ಹಾಕಿರೋದು, ಕೋರ್ಸಾಗರ ಇಲ್ಲಿ ನೀರು ಅಂತ. ಇಲ್ಲಿ ಬಿದ್ರೆ ಮುಗೀತು ಹಂಗಾರೆ. ಇಲ್ಲಿ ಬಿದ್ರೆ ಡೌಟೇ ಬಿಡಿ ಅಲ್ಲಿಗೆ ಹೋಗೋದು. ಇದೇ ನೀರು ಅಲ್ಲಿಗೆ ಹರಿತಾರದ? ಇಲ್ಲಿ ಸ್ಟ್ರೈಟ್ ಹಿಂಗಿತ್ತಾ? ಹೋಗಿ ಅಲ್ಲಿ ಹಂಗಿತ್ತು. ಇದು ಡ್ಯಾಮೇಜ್ ಆಯ್ತು, ಹೊಡೆದೋಯ್ತು. ಈ ಕಟ್ಟೆ ತಡೆಯಕ್ಕಾಗಲ್ಲ ಅಂದ್ಬಿಟ್ಟು ಈ ಕಟ್ಟನ್ನು ಇವಾಗ ಅದನ್ನ ಹೊಸ ಕಟ್ಟೆ ಮಾಡಿರೋದು. ಅದು ಮಾಡೋ ಉದ್ದೇಶ ಏನು? ಕಟ್ಟೆ ಓಡಾಡಕ್ಕೆ ಅಂತ ಮಾಡಿರೋದು ಅದು. ಒಂದ್ಸಲ ನಾವು ಬಂದಾಗ ಬಿಡ್ತಿರೋ ಹೋಗ್ಬೋದಾಗಿತ್ತಲ್ಲ. ನೀರೆಲ್ಲ ಕಮ್ಮಿ ಆದ್ರೆ ಈ ಕಡೆಯಿಂದ ಇದು ಇದರಲ್ಲಿ ಅವಾಗ ಕಾಲದಲ್ಲಿ ನಾಲ್ಕಾಣಿ ರೀತಿ ಈ ಒಕ್ಕಳಲ್ಲಿ ಬರ್ತೈತಂತೆ. ದೇವ್ರ ಹೊಟ್ಟೆ ಪೂಜಾರಿ ಪೂಜೆ ಮಾಡ್ತಿದ್ವಿ, ಡೈಲಿ ಇಷ್ಟು ಬರ್ತದಲ್ಲ ಅಂದ್ಬಿಟ್ಟು ಆರಪ್ಪಲ್ ಹಾಕೊಂಡು ಒಕ್ಕಳಿಗೆ ಮೇಡ್ರಿ ಅದು ಭಿನ್ನ ಆಯ್ತು ಅಂದ್ ನೋಡಿ. ಕ್ಲಾಕ್ ಕೊಡೋದಲ್ಲ, ಅದಾದ್ಮೇಲೆ ಆಮೇಲೆ ಕಟ್ಟೆ ಏನೋ ಹೊಡೆದೋಗೋ ರೀತಿ ಬಂದಂತೆ. ಕಟ್ಟೆ ಹೊಡೆದೋಗೋ ರೀತಿ. ಆಗ ಪೂಜಾರಿ ಏನಾಯ್ತು ಏನಂತ ಏನೋ ಹಿರೇಗಡೆ ಏನೋ ಕೇಳೋದು ಅದಕ್ಕೆ. ಆ ಕಟ್ಟೆಗೆ ಅವ್ನು ಸ್ವಸ ನಾವು ಕೇಳ್ತಂತೆ.
ಕಟ್ಟೆ ನಿಂತ್ಕೋಬೇಕಾದ್ರೆ ಇಲ್ಲಿ ಆ ಸೊಸೆ ರಾವ್ ಕೇಳಿ ಪೂಜಾರಿ ಸೊಸೆನ ಆ ಸೊಸೆನ ಆ ಪೂಜಾರಿ ರಾವು ಆ ಪೂಜಾರಿ ಸೊಸೆನ ಆಗ ಪೂಜಾರಿ ಸೊಸೆ ನೀರೊಳಗೆ ಮುಗಿ ಇದಾದ್ಮೇಲೆ ಈ ಕಟ್ಟೆ ನಿಂತ್ಕೊಂಡಂತೆ ಅಲ್ಲಿವರೆಗೂ ಈ ಕಟ್ಟೆ ನಿಲ್ಕೊಂಡಿರುವಂತೆ ತುಂಬ ಹರಿತಾನೆ ಇತ್ತಂತೆ ನೀರು ಸ್ನೇಹಿತ ನೋಡಿ ಈ ಕಡೆ ನರಸೀಪುರ ಟು ತಲಕಾಡು ಹೋಗೋ ರೋಡಲ್ಲಿ ಇರೋದಿದು. ಸೊ ಹೊರಗಡೆ ಯಾರು ಪ್ರವೇಶ ಬಿಡಲ್ಲ. ನಾವು ಯಾರು ಇರಲಿಲ್ಲ ಮುಂದೆ ಬಂದಿದ್ವಿ. ಸಖತ್ತಾಗಿದೆ. ಐವತ್ತು ಹತ್ತಿಲ್ಲ 50 ಹತ್ತೋದು 5 ರೂಪಾಯಿ ಬಂದರು. ಬಂದಿದೆ 5 ಗಂಟೆ ಬಂದ್ಬಿಟ್ಟಿದೆ ನೀವು. ಯಾಕಂದ್ರೆ ಇಲ್ಲೇ ಗೊತ್ತಾಗುತ್ತಲ್ಲ ಸೂಚನೆ ಎಲ್ಲ ನೋಡಿ ನೋಡಿ ಹಿಂಗೆ ಜಸ್ಟ್ ಒಳಗೆ ಹೋಗ್ಬಿಡೋದು ನೋಡಿ. ಇದೆಲ್ಲ ನೀರು ಫುಲ್ಲು ಎಲ್ಲ ನೋಡಿ. ಇಲ್ಲಿ ಏನು ನೋಡೋಕೆ ನಿಂತೈತೆ ನೀರು. ಇಲ್ಲೇ ಬಂದಿದೆ ಅಲ್ಲೂ ಬಂದಿದೆ ನೀರು. ನೋಡಿ ಇಲ್ಲೆಲ್ಲ ಫುಲ್ ಮುಳುಗೋಗ್ಬಿಟ್ಟಿದೆ. ಫುಲ್ ಇಲ್ಲೆಲ್ಲ ಹತ್ಬಿಟ್ಟಿದೆ ನೀರು. ಮೇಲೆ ಕತ್ತು ಬಂದು ಕೆಳಗಡೆಗೆಲ್ಲ ನೀರು ಬಂದ್ಬಿಟ್ಟಿತ್ತು. ಸೊ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಅಲ್ಲಿ ಕಡೆ ಯಾರಿಗೂ ಇಳಿಯೋಕೆ ಬಿಡ್ತಾ ಇಲ್ಲ ಒಟ್ಟಿನಲ್ಲಿ. ಸೊ ನೋಡಿ ಎಷ್ಟಿರುತ್ತೆ ನೀರು, ಎಷ್ಟು ಆಗ್ಬಿಡುತ್ತೆ. ಸೊ ಹೆಚ್ಚು ಕಡಿಮೆ ಇಲ್ಲ ಅಂದ್ರೆ ಸುಮ್ಮನೆ ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡೆ ಹೋಗ್ಬೇಕು ನೀರು ಮುಟ್ಬೇಕು ಅಂದರೆ ಮಾಮೂಲಿ ಟೈಮಲ್ಲಿ. ಬ್ರಿಡ್ಜು ಕಟ್ತಾ ಇದ್ದಾರೆ. ಇನ್ನು ಸ್ವಲ್ಪ ಇದೆ ಬ್ರಿಡ್ಜುವೆ, ಇಷ್ಟಿದೆ. ಹಿಂಗೆ ಕಟ್ಬಿಟ್ರೆ ಆರಾಮಾಗಿ ಗಾಡೀಲಿ ಓಡಾಡ್ಬೋದು. ನೋಡಿ ತಲಕಾಡು ಗಂಟ ನೀರು ಇಲ್ಲಿ ಗಂಟ ಬಂದಿದೆ. ಸೊ ನೋಡಿ ಇಲ್ಲೇ ಬ್ರಿಡ್ಜ್ ಬಂದ್ರೆ ಇಲ್ಲಿ ಗಂಟೆ ಆಗುತ್ತೆ. ಈ ಟೈಮಲ್ಲಿ ದೋಣಿಗಳು ಬಿಡಲ್ವ ನಂಗೆ? ಹೊಡಿತಾರ ಸೇಫ್ಟಿ ಇಲ್ಲ ಆದ್ರೆ ಒಳಗಡೆ ಗಂಟ ಹೋಗಿದ್ರು. ಆ ಕಡೆ ಹೋಗೋದು ಈ ಕಡೆ ಬಂದಿದ್ರೆ ಚೆನ್ನಾಗಿ ಸಿಗೋದು. ನೋಡಿ ಅದು ಏನು ಪವರ್